ಗ್ಯಾಲಕ್ಸಿ ಕ್ಯಾಮ್ರಾ ತೆಗಿ ಸ್ವಲ್ಪ ತೆಗಿಲೇಬೇಕೀಗ ಫೋನ್ ತೆಗಿಯಾದ್ರೆ ಫೋನ್ ಇಟ್ಟು ದಂಗಿನದ್ದು ಎಲ್ಲರಿಗೂ ಥ್ಯಾಂಕ್ ಯು ಅಂತ ಸಿನಿಮಾ ಇಷ್ಟಪಟ್ಟಿದ್ದೀರ ಅಂತ ನಾನು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂತ. ಥ್ಯಾಂಕ್ ಯು ಫಾರ್ ಕಮಿಂಗ್. ಏನು ಹೇಳೋದು, ಡೈರೆಕ್ಟ್ರ್ ಏನು ಹೇಳಬೇಕು ಅದನ್ನು ಸಿನಿಮಾಗೆ ಹೇಳಿರ್ತೀವಿ. ಆಶಿಕ್ ಅವ್ರು ಬೇಕಿದೆ ಸರ್. ಇದು ಆ್ಯಕ್ಚುಲಿ ಫ್ಯೂಚರ್ ರಿಸರ್ಚು. ಅಮೇರಿಕಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ನಡೆದಿದೆ. ಅನಿಮಲ್ಸ್ ಮೇಲೆ ಟೆಸ್ಟಿಂಗ್ ಎಲ್ಲ ಮಾಡಿದ್ದಾರೆ. ಹ್ಯೂಮನ್ ಟ್ರಯಲ್ಸ್ ಆಗ್ತಾ ಇದೆ. ಅದನ್ನ ಬೇಸಿಸ್ ಆಗಿ ಇಟ್ಕೊಂಡು ಮಾಡುವಂಥ ಒಂದು ಖಂಡಿತ ಸಕ್ಸಸ್ ಆಗಿದೆ. ಹ್ಯೂಮನ್ ಟ್ರಯಲ್ಸ್ ನಡೀತಾ ಇದೆ, ಬಟ್ ಹ್ಯೂಮನ್ಸ್ ಟ್ರಯಲ್ಸ್ಗೆ ಪ್ರೊಸೀಜರ್ ತುಂಬ ಲಾಂಗ್ ಇದೆ. ಸಾಕಷ್ಟು ಸೈಡ್ ಎಫೆಕ್ಟ್ಸ್ ಏನಿದೆ ಅದೆಲ್ಲ ಮಾಡಬೇಕು. ಸೊ ಫ್ಯೂಚರಲ್ಲಿ ಬರೋಂಥ ಒಂದು ರಿಸರ್ಚ್. ಹೊಸ ಕತೆ ಹೇಳಬೇಕು ಅಂತ ಚೂಸ್ ಮಾಡಿದ್ದು. ಇಲ್ಲ, ಸಾಕಷ್ಟು ಡಾಕ್ಟರ್ಗಳನ್ನೆಲ್ಲ ಮೀಟ್ ಮಾಡಿ ನಾವೊಂದು ಅರ್ಧ ಡಾಕ್ಟರ್ ಆಗಿಬಿಟ್ಟಿದ್ದೀವಿ. ಸೊ ಹಾಗೆ ಏನಿಲ್ಲ ಸರ್, ನಾವು ಸಾವು ಬಗ್ಗೆ ಮಾತಾಡಿದಾಗ ಬದುಕು ಬಗ್ಗೆ ಮಾತಾಡಲೇಬೇಕು. ಸೊ ನಮ್ಮ ಶ್ರದ್ಧಾ ಕ್ಯಾರೆಕ್ಟ್ರು ಈ ಸಾವನ್ನ ಸೋಲ್ಸಕ್ಕೆ ಅಂತ ಹೊರಟಿರೋ ಓಶೋನ್ ಅವರು ಜೀವನ ಅನ್ನೋದನ್ನ ಸೆಲೆಬ್ರೇಟ್ ಮಾಡಬೇಕು ಅಂತ ಹೇಳ್ತಾರೆ. ಅಂತ ಒಂದು ಸಿಂಪಲ್ ಇದು ಮೈಂಡಲ್ಲಿ ಇಟ್ಕೊಂಡು ಮಾಡೋಂಥ. ಮೇಡಮ್ ಆ್ಯಕ್ಚುಲಿ ಸ್ಕ್ರಿಪ್ಟು ಓದ್ತಾರೆ, ತುಂಬ ಇಷ್ಟ ಅವ್ರಿಗೆ ಓದೋಕ್ಕೆ. ಸೊ ಕಂಪ್ಲೀಟ್ ಸ್ಕ್ರಿಪ್ಟನ್ನ ಓದಿ ಅಪ್ಪು ಸರ್ಗೆ ಅವರೇ ಎಕ್ಸ್ಪ್ಲೇನ್ ಮಾಡಿದ್ದು. ಅಪ್ಪು ಸರ್ಗೆ ತುಂಬ ಇಷ್ಟ ಆದಂಥ ಒಂದು ಕತೆ ಇದು. ಮಾಡಲೇಬೇಕು ಅಂತ ಮೇಡಮ್ ಸುಮಾರು ಸಲ ಹೇಳಿದರು. ಮೇಡಮ್ಮು ಅಸಲಿ ಯಾಕೆ ಹೇಳ್ತಾ ಇದ್ದೀರಾ ಅಂತ ಅವಾಗ ಅರ್ಥ ಆಗಲಿಲ್ಲ. ಇವಾಗ ಸಿನಿಮಾ ನೋಡಿದ್ಮೇಲೆ ನನಗೆ ಯಾಕೆ ಅಷ್ಟು ಇನ್ಸಿಸ್ಟ್ ಮಾಡಿದ್ರು ಅಂತ ಹೇಳಿದ್ದಾರೆ. ಹಾಯ್, ಎಲ್ರಿಗೂ ನಮಸ್ಕಾರ. ಸಾರಿ, ಒಂದು ಪಾಡ್ಕಾಸ್ಟ್ ಇಂಟರ್ವ್ಯೂ ಇತ್ತು, ಸೊ ಅದನ್ನು ಮುಗಿಸಿ ಬರೋದು ಸ್ವಲ್ಪ ಲೇಟ್ ಆಯಿತು. ಸೊ ನಮ್ಮೆಲ್ಲರ ಜೊತೆ ಸಿನಿಮಾ ನೋಡೋಕ್ಕಾಗಿಲ್ಲ. ಬಟ್ ಹೋಪ್ಫುಲಿ ಎಲ್ಲರ ಮುಖದಲ್ಲಿ ನೋಡಿದ್ರೆ ಚೆನ್ನಾಗಿದೆ ಅನ್ನೋ ಫೀಲಿಂಗ್ ಇದೆ. ಐ ಮೀನ್ ಒಂದು ತುಂಬ ಎಕ್ಸೈಟಿಂಗ್ ಸ್ಕ್ರಿಪ್ಟ್ ಇದು ನನ್ನ ಎಂಟೈರ್ ಕೆರಿಯರಲ್ಲಿ. ಆ್ಯಂಡ್ ಐ ಆಮ್ ಸೋ ಲಕ್ಕಿ ನಾನು ಈ ಥರದೊಂದು ಪ್ರಾಜೆಕ್ಟಲ್ಲಿ ಭಾಗಿಯಾಗಿದ್ದೀನಿ ಅನ್ನೋದು. ಈ ರೀತಿ ನಮ್ಮ PRK ಪ್ರೊಡಕ್ಷನ್ ಮೂಲಕ ಈ ರೀತಿಯಾದೊಂದು ಹೊಸ ಪ್ರಯತ್ನ ಜನಗಳ ಮುಂದೆ ತಂದು ನಿಲ್ಲಿಸುವಂಥ ಒಂದು ಪ್ರಯತ್ನ. ಆ್ಯಂಡ್ ಐ ಹೋಪ್ ಅದು ಜನಗಳಿಗೂ ನಿಮ್ಮ ಮೂಲಕ ತಲುಪುತ್ತೆ ಅನ್ನೋದು ನನ್ನ ಒಂದು ಆಶಯ. ಸೊ ಹೋಪ್ಫುಲಿ ನಿಮ್ಮ ಒಪಿನಿಯನ್, ನಿಮ್ಮ ಆನೆಸ್ಟ್ ಒಪಿನಿಯನ್ಸ್ನ ನೀವೆಲ್ಲ ಕಡೆ ಶೇರ್ ಮಾಡಿ ನಮ್ಮ ಸಿನಿಮಾದ ತಂಡದ ಏನು ಎಫರ್ಟ್, ಹಾರ್ಡ್ ವರ್ಕ್ ನೀವು ಎಲ್ಲ ಕಡೆ ಮುಟ್ಟಿಸ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಎಲ್ಲ ಸಿನಿಮಾಗಳಿಗೂ ಯಾವಾಗಲೂ ಒಳ್ಳೆ ಸಪೋರ್ಟ್ ಕೊಡ್ತಾ ಬಂದಿದ್ದೀರಾ. ಸೊ ಹೋಪ್ಫುಲಿ ಈ ರೀತಿಯಾದ ಒಂದು ಪಾತ್ರ ಹೊಸ ರೀತಿ ಅಂತ ಅನಿಸ್ಕೊಂಡಿದ್ದೀನಿ. ಔಟ್ ಆ್ಯಂಡ್ ಔಟ್ ಪರ್ಫಾರ್ಮೆನ್ಸ್ ರೋಲಲ್ಲಿ. ಆ್ಯಂಡ್ ಐ ಥಿಂಕ್ ಎಲ್ಲರ ಪರ್ಫಾರ್ಮೆನ್ಸು ತುಂಬಾ ಚೆನ್ನಾಗಿ ಬಂದಿದೆ. ನಾನು ಎಂಟೈರ್ ಸಿನಿಮಾ ಇದುವರೆಗೂ ನೋಡಿಲ್ಲ. ನನ್ನ ಈಗ ಲಾಸ್ಟ್ ಒಂದು ಫ್ಯೂ ಟೈಮ್ ಬಂದೆ, ಬಟ್ ನನಗೆ ಎಂಟೈರ್ ಸಿನಿಮಾ ಒಂದು ಫ್ಲೋಲ್ಲಿ ನೋಡಬೇಕನ್ನೋ ಒಂದು ಆಸೆ. ಸೊ ಪ್ರಾಬ್ಲಿ ನಾಳೆ ನಾನು ಐ ವಾಂಟ್ ಟು ದ್ಯಾಟ್. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. PRK ಪ್ರೊಡಕ್ಷನ್ ಜೊತೆಗೆ ಎರಡನೇ ಸಿನಿಮಾ ಇದು. ಚಿಕ್ಕ ಪಾತ್ರದಲ್ಲಿ ಬರ್ತೀನಿ ಒಂದು ಸಿನಿಮಾದಲ್ಲೂ. ಒಂದು
ಸಪೋರ್ಟಿಂಗ್ ರೋಲ್. ಬಟ್ ನನಗೆ ಇಂಟ್ರೆಸ್ಟ್ ಆಗಿದೆ ಏನಂದ್ರೆ ರಾಘವೇಂದ್ರ ಪ್ರಶಾಂತ್ ಅವರು ಅಪ್ರೋಚ್ ಮಾಡಿದಾಗ ಇಟ್ ಇಸ್ ಏನೋ ಸೈನ್ಸ್ನ ಅಳವಡಿಸ್ಕೊಂಡು ಯೂಸ್ ಮಾಡಿರುವಂಥ ಒಂದು ಚಿತ್ರ. ನನ್ನ ಒಂದು ಪಾತ್ರ ಕೂಡ ಸ್ವಲ್ಪ ಬೇರೆ ಥರನೇ ಇತ್ತು, ಟು ಬ್ರಿಂಗ್ ಇನ್ ಸ್ಪಿರಿಟ್ ಸೈನ್ಸ್ ಆ್ಯಂಡ್ ಬೀಯಿಂಗ್ ಅ ಡಾಕ್ಟರ್. ಆ ಒಂದು ಕಾಂಟ್ರಡಿಕ್ಷನ್ ಆ್ಯಂಡ್ ಆ ಒಂದು ವಿಭಿನ್ನತೆ ತರ್ತಾರಲ್ಲ, ಅದು ಇಟ್ ವಾಸ್ ವೆರಿ ಇಂಟ್ರೆಸ್ಟಿಂಗ್ ಫಾರ್ ಮೀ ಟು ಎಕ್ಸ್ಪ್ಲೋರ್ ಆ ಒಂದು ಕ್ಯಾರೆಕ್ಟರ್ನ. ಚೆನ್ನಾಗಿತ್ತು ಟು ಬಿ ವರ್ಕಿಂಗ್ ವಿತ್ ದ ಟೀಮ್. ಮೊದಲನೇ ಸರ್ತಿ ಆಶಿಕಾ ನಾನು ಕೂಡ ಕೆಲಸ ಮಾಡಿದ್ದು. ಇಟ್ ವಾಸ್ ಫಿಲ್ಮಿಂಗ್ ಟೈಮಲ್ಲಿ ತುಂಬ ಮಜಾ ಮಾಡಿದ್ದೀವಿ ನಾವು, ಎಸ್ಪೆಷಲಿ ಪುನೀತ್ ಅಂಡ್ ಮೋಹನ್, ಆಶಿಕಾ, ಪ್ರವೀಣ್ ಅವರೆಲ್ಲ. ಸೊ ಇಟ್ ವಾಸ್ ಅಂದ್ರೆ ಈಗ ಒಂದು ಸಿನಿಮಾ ವೇಟ್ ಮಾಡ್ತಾ ಇದ್ವಿ, ಇಷ್ಟು ದಿನ ಆದ್ಮೇಲೆ ಇವಾಗ ಬರ್ತಿದೆ. ಐ ಆಮ್ ವೆರಿ ಹ್ಯಾಪಿ. ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಆ್ಯಂಡ್ ಅದೇ ನಿಮ್ಮ ಮೂಲಕ ಸಿನಿಮಾ ಹೇಗಿದೆ ಅಂತ ಜನರಿಗೆ ತಿಳಿಸುವಂಥ ಒಂದು ಕುತೂಹಲ ನನಗೂ ಕೂಡ ಇದೆ. ನಿಮ್ಗೆ ಏನು ಅನಿಸ್ತಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಇಲ್ಲ ಸಿಗಲ್ಲ. ಬಟ್ ಅದರಲ್ಲಿ ಸೈಕಾಲಜಿಸ್ಟ್ ಆಗಿದೆ, ಇದರಲ್ಲಿ ಪ್ರಾಪರ್ ಡಾಕ್ಟರ್. ಅಂದ್ರೆ ಅದು ನಾವು ಚಿತ್ರೀಕರಣ ಮಾಡೋದೊಂದು ಇದು ಬೇರೆ ತರ. ಫಸ್ಟ್ ನಾನು ಓಟು ಸಿನಿಮಾ ನಾವು ಶೂಟ್ ಮಾಡಿದ್ದು 1.5 ವರ್ಷ ಮುಂಚೆ. ಅದಾದ್ಮೇಲೆ ಸ್ವಾತಿ ಮುತ್ತಿನ ಮಳೆ ಹನಿ ಆಗಿದ್ದು. ಸೊ ಎಲ್ಲೋ ಒಂದ್ ಕಡೆ ಡಾಕ್ಟರ್ ಸೂಟ್ ಆಗುತ್ತೆ. ಎಲ್ರಿಗೂ ಥ್ಯಾಂಕ್ ಯು. ಎಷ್ಟು ಸಮಯ ಮಾಡಿಕೊಂಡು ನಮ್ಮ ಸಿನಿಮಾ ನೋಡಿದ್ದಕ್ಕೆ. ಸೊ ಹೋಪ್ ಎಲ್ರಿಗೂ ಇಷ್ಟ ಆಯಿತು ಅಂತ ಸಿನಿಮಾ ಭಾವಿಸ್ತೀನಿ. ಸಿನಿಮಾ ರಿವ್ಯೂಗೋಸ್ಕರ ಕಾಯ್ತಾ ಇರ್ತೀನಿ. ಥ್ಯಾಂಕ್ ಯು. ಎಸ್, ಆಲ್ಮೋಸ್ಟ್ ಒಂದು 8 ಜನ ಡಾಕ್ಟರ್ಸ್ ನೋಡಿದ್ದಾರೆ. ಸೊ ನಾವು ಚಿತ್ರೀಕರಣ, ನಾವು ಸ್ಕ್ರೀನ್ ಪ್ಲೇ ಬರೀಬೇಕಾದ್ರೆ ವಿ ಯೂಸ್ ಟು ಡಿಸ್ಕಸ್ ವಿತ್ ಡಾಕ್ಟರ್ ಹೂ ಇಸ್ ಆಲ್ಸೋ ರೈಟರ್. ಸೊ ಆ ಥರ ನಮ್ಮ ತಂಡದಲ್ಲೇ, ನಮ್ಮ ರೈಟರ್ ಗ್ರೂಪಲ್ಲೇ ಒಂದು 2 ಡಾಕ್ಟರ್ಸ್ ಇದ್ರು, ಡಾಕ್ಟರ್ ಅಮೀನಾ ಅಂತ. ಸೊ ಅದನ್ನು ಕ್ರಾಸ್ ವೆರಿಫಿಕೇಶನ್ ಥ್ರೂಔಟ್ ದ ಸ್ಕ್ರೀನ್ ಪ್ಲೇ ನಾವು ಮಾಡ್ಕೊಂತಾನೆ ಬರೀತಾ ಇದ್ವಿ. ಸೊ ಯಾವ ಡೀಟೇಲು ಮಿಸ್ ಆಗಬಾರ್ದು ಅಂತ ತುಂಬ ಬೇಸಿಕ್ಸ್ ಟಚ್ ಮಾಡಿರೋದು, ತುಂಬ ಡೀಟೇಲ್ ಟರ್ಮಿನಾಲಜಿ ಇಲ್ಲ, ಬಟ್ ಎವ್ರಿಥಿಂಗ್ ಇಸ್ ಫ್ಯಾಕ್ಟ್ಸ್. ಅದೇ ಇದು ಫ್ಯೂಚರಿಸ್ಟಿಕ್ ಎಕ್ಸ್ಪೆರಿಮೆಂಟ್ ಇನ್ನೂ ಆಗಿಲ್ಲ. ಸೊ ಹ್ಯೂಮನ್ ಟ್ರಯಲ್ಸ್ ಇನ್ ಪ್ರಾಸೆಸ್, ಅಂದರೆ ಅದು ವಿವಾದ ನಡೀತಾ ಇದೆ. ಸೊ ಹ್ಯೂಮನ್ ಟ್ರಯಲ್ಸ್ ಮಾಡ್ತಾ ಇಲ್ಲ, ಬಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ಒಂದು ಪೇಷಂಟ್ ಮೇಲೆ ಮಾಡಿ ಬ್ರೈನ್ ಡೆಡ್ ಏನೋ ಸ್ವಲ್ಪ ಕಾನ್ಫ್ಲಿಕ್ಟ್ ಇತ್ತು. ಸೊ ಹೌದು, ಫ್ಯೂಚರಲ್ಲಿ ಖಂಡಿತ ಬರುತ್ತೆ. ಆದರೆ ನೀವು ನೋಡಿ, ಇವಾಗ ಹ್ಯೂಮನ್ ಟ್ರಯಲ್ಸ್ ಮಾಡಬೇಕಂದ್ರೆ ನಾವು ಒಬ್ಬರೋ ಇಬ್ಬರೋ ಮೇಲೆ ಮಾಡಿದ್ರೆ ಅದು ಯು ವಾಂಟ್ ಗೆಟ್ ದ ಲೈಸೆನ್ಸ್. ಈ ಕೋವಿಡ್ ಹೆಂಗ್ ಸಿಚುವೇಶನ್ ಬಂತು, ಎಮರ್ಜೆನ್ಸಿ ಟೈಮ್ ಇದ್ದಿದ್ದೋಸ್ಕರ ಮಾತ್ರ ಅದು ನಮಗೆ ಒಂದೇ ವರ್ಷದಲ್ಲಿ ಸಿಕ್ಕಿದ್ದು ವ್ಯಾಕ್ಸಿನ್. ಸೊ ಈ ಥರ ಒಂದು ಇನೋವೇಷನ್ ಬೇಕು ಅಂದರೆ ಇಟ್ ಟೇಕ್ಸ್ ಇಯರ್ಸ್, ಅಂದರೆ ಒಂದು 10 ವರ್ಷ 15 ವರ್ಷ ಮಿನಿಮಮ್ ಬೇಕು. ಬಟ್ ದಿಸ್ ಇಸ್ ಡೆಫಿನೆಟ್ಲಿ ದ ಫ್ಯೂಚರ್ ರಿಸರ್ಚ್ ವಿಚ್ ಇಸ್ ಇನ್ ದ ಪ್ರಾಸೆಸ್. ಅವ್ರಿಗೆ ಒಳ್ಳೇದಾಗಲಿ, ಅದು ಒಳ್ಳೆ ಥಾಟ್ಗೆ ಅಲ್ಲಿಂದ ಇನ್ಸ್ಪೈರ್ ಆಗಿ ಮಾಡಿರುವಂಥ ಕಥೆ. ಸಿನಿಮಾ ಬೇರೆ, ರಿಯಾಲಿಟಿ ಬೇರೆ. ಹೌದು. ಅಪ್ಪು ಸರಿಗೆ ತುಂಬ ಜನ ಫ್ಯಾನ್ಸ್ ಇದ್ದಾರೆ. ಸೊ ಫ್ಯಾನ್ಸು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋ ವೇಯಲ್ಲಿ ಹೇಳೋದಾದ್ರೆ, ಸೊ ಅವತ್ತು ಆ ಥರದೊಂದು ಇನ್ಸಿಡೆಂಟ್ ಆಯ್ತಲ್ಲ ಅಪ್ಪು ಸರ್. ಸೊ ಅದನ್ನು ತುಂಬ ಜನ ಇಲ್ಲ, ಕನೆಕ್ಟ್ ಮಾಡ್ಕೊಂತಾರೆ. ಹೌದು ಹೌದು. ಹಂಗೆ ನಾವು ಹೇಳಿದಾಗ ಅಪ್ಪು ಸರ್ ತುಂಬ ಇನ್ಸಿಸ್ಟ್ ಮಾಡಿದಂಥ ಕಥೆ ಕೂಡ ಆಯಿತು. ಅವರು ಇದು ಮಾಡಲೇಬೇಕು ಅಂತ ಹೇಳಿದ ಅಶ್ವಿನಿ ಮ್ಯಾಮ್ ಹೇಳಿದ್ಮೇಲೆ ನಮ್ಗೆ ಗೊತ್ತಾಯಿತು. ಸೊ ಈ ಚಿತ್ರದ ಖುಷಿ ಏನು ಅಂದರೆ ವಿಚಾರ ನೋಡಿ, ಇದು ಸಾವು ಅನ್ನೋದು ಇಟ್ಸ್ ಅ ಪಾರ್ಟ್ ಆಫ್ ಲೈಫ್. ನಾವು ಬದುಕಿರುತ್ತೋ ಇಲ್ವೋ ಸಾವಂತೂ ಖಚಿತ, ಲೈಫಲ್ಲಿ ಅದೊಂದೇ ಖಚಿತವಾಗಿರೋದು. ಬಟ್ ಅದು ನಮ್ಮ ಒಳಗಡೆ ಒಬ್ಬರಲ್ಲಿ ಬಂದಾಗ, ನಮ್ಮ ಆತ್ಮೀಯರಿಗಾಗ ಬಂದಾಗ ಇಟ್ಸ್ ವೆರಿ ಹಾರ್ಡ್ ಟು ಡೈಜೆಸ್ಟ್. ಬಟ್ ಅದಕ್ಕೆ ಕತೆ ಹೇಳಕೊಟ್ಟಿರೋದು ಏನಂದರೆ ಲೈಫ್ ಮಸ್ಟ್ ಗೋ ಆನ್ ಅಷ್ಟೇ. ದೋಣಿ ಸಾಗಲೇಬೇಕು, ಮುಂದೆ ಹೋಗಲೇಬೇಕು. ಸೊ ದಟ್ ಈಸ್ ದ ಸೋಲ್. ಸೊ ಏನೋ ಮಾಡೋಕ್ಕಾಗಲ್ಲ, ಲೈಫ್ ಗೋಸ್ ಆನ್. ಡೈಲಾಗ್ಸ್ ಎಲ್ಲ ನಾನು ಪ್ರಶಾಂತ್ ಇದ್ದರು ಒಂದೊಂದು ಊರು ಟ್ರಿಪ್ ಹೊಡ್ಕೊಂಡು ಒಂದೊಂದು ಸೀಕ್ವೆನ್ಸ್ನ ಬರಿತಾ ಇದ್ದೀವಿ. ಎನಿ ಕ್ವೆಶನ್ ಸರ್? ವಿವಾನ್ ಮ್ಯೂಸಿಕ್ ಡೈರೆಕ್ಟರ್. ಎಲ್ರಿಗೂ ನಮಸ್ಕಾರ. ನಾನು ವಿವಾನ್ ರಾಧಾಕೃಷ್ಣ, O2 ಚಿತ್ರದ ಮ್ಯೂಸಿಕ್ ಡೈರೆಕ್ಟರ್. ಮೊದಲನೇದಾಗಿ ನಿಮ್ಮ ಸಮಯ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹಾಗೂ PRK ಸಂಸ್ಥೆ, ಅಶ್ವಿನಿ ಮ್ಯಾಮ್ಗೆ, ನಮ್ಮ ಡೈರೆಕ್ಟರ್ಸ್ಗೆ, ಸೊ ಎಲ್ಲ ಇನ್ವಾಲ್ವ್ ಆಗಿರೋ ಎಲ್ರಿಗೂ ಥ್ಯಾಂಕ್ ಯು. ಸತೀಶ್ ಸರ್ಗೆ, ಸೊ ಫಾರ್ ದ ಲವ್ ಅಂಡ್ ಸಪೋರ್ಟ್. ತುಂಬ ಇಷ್ಟಪಟ್ಟು ಮಾಡಿರೋಂಥ ಸಿನಿಮಾ O2. ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸಂಜೀತ್ ಹೆಗ್ಡೆ ಅವರ ವಾಯ್ಸ್ ಅಪ್ಪು ಸರ್ ತುಂಬ ಇಷ್ಟವಾಯಿತು ವಾಯ್ಸ್. ತುಂಬ ಸರಿ ಹೇಳ್ಕೊಂಡಿದ್ದೀನಿ. ಅವ್ರ ಕೈಯಲ್ಲಿ ಆಡ್ತಿದ್ರ, ತುಂಬ ದೊಡ್ಡ ಮಟ್ಟಕ್ಕೆ ಇಷ್ಟ ಆಗಿದೆ. ದಟ್ ದ ಸೋಲ್ ಆಫ್ ಮೂವಿ. ಥ್ಯಾಂಕ್ ಯು ಸೊ ಮಚ್. ಯಾಕೆ ಚೂಸ್ ಮಾಡಬೇಕು? ಅದು ಕ್ರೆಡಿಟ್ಸ್ ಕಂಪ್ಲೀಟ್ಲಿ ರಾಘವ್ ಹೋಗುತ್ತೆ.
ಸೊ ನಮ್ಮ ಮೈಂಡಲ್ಲಿ ಇತ್ತು. ಬಟ್ ವೆನ್ ವಿ ಕಂಪೋಸ್ ವಿ ಹ್ಯಾಡ್ ಸಂಜಿತ್ ಹಿಂಗ್ ಆಗುತ್ತೆ. ಸೊ ಅವ್ರು ಹಾಡಿದ್ರೆ ಇದು ಚೆನ್ನಾಗಿ ಬರುತ್ತೆ ಅಂತ ಗೊತ್ತು. ಸೊ ಆ ಒಂದು ರೀಸನ್ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನನಗೊಂಥರ ರಿವೈವ್ ಆಗಿರೋ ಫೀಲಿಂಗು, ಬಿಕಾಸ್ ಎಲ್ಲರೂ ಪ್ರ್ಯಾಂಕ್ ಮಾಡ್ತಾ ಇದ್ರು, ಮ್ಯಾಮ್ ಸಫಲ್ಲ ನೀನಿಲ್ಲ ಫಿಲಮಲ್ಲಿ ಕಟ್ ಮಾಡ್ಬಿಟ್ಟಿದ್ದೀರ. ಸೊ ಇವತ್ತು ನೋಡಿದಾಗ ತುಂಬ ರಿವೈವ್ ಫೀಲಿಂಗ್ ನನಗೆ ಇದ್ದೀನಿ ಅಂತ. ಸೊ ಫಸ್ಟ್ ಆಫ್ ಆಲ್ ತುಂಬಾನೇ ಗ್ರೇಟ್ಫುಲ್ ಆ್ಯಂಡ್ ತುಂಬಾನೇ ಗ್ರ್ಯಾಟಿಟ್ಯೂಡ್ ಇದೆ ಫಾರ್ PRK Productions and the offer. For obvious reasons, this is beyond just a movie. ತುಂಬಾನೇ ಎಮೋಷನಲ್ ಆಗಿ ನಾವೆಲ್ಲರೂ ಕನೆಕ್ಟ್ ಆಗುವಂತಹ ಒಂದು ಬ್ರ್ಯಾಂಡ್ PRK. ಸೊ ಐ ಆಮ್ ವೆರಿ ಗ್ರೇಟ್ಫುಲ್ ಈ ಆಪರ್ಚುನಿಟಿಗೆ. ಮತ್ತೆ ಈ ವೆಂಕಿ ಪಾತ್ರ ಕೂಡ ಅಷ್ಟೇ, ಅಂದ್ರೆ ಸಿನಿಮಾದಲ್ಲಿ ಶ್ರದ್ಧಾ ಎಲ್ಲ ಹುಚ್ಚಾಟಕ್ಕೆ ಜೊತೆಯಾಗಿ ನಿಂತ್ಕೊಂಡು ಇಲ್ಲ ನೀನ್ ಮಾಡು, ಐ ವಿಲ್ ಆಲ್ವೇಸ್ ಬಿ ದೇರ್ ವಿತ್ ಯು ಅಂತ ಒಂದು ರೂಟ್ ಮಾಡುವಂತ ಪರ್ಸನ್. ಐ ಥಿಂಕ್ PRK ಅಂಡ್ ವೆಂಕಿ ಕ್ಯಾರೆಕ್ಟರ್ ತುಂಬಾ ಸಿಮಿಲರ್. ಅಂದ್ರೆ PRK ಕೂಡ ಅದನ್ನೇ ಮಾಡುತ್ತೆ, ಅಂದ್ರೆ ಎಲ್ಲರ ಹುಚ್ಚಾಟಕ್ಕೆ ಎಕ್ಸ್ಪೆರಿಮೆಂಟ್ ಜೊತೆಯಾಗಿ ನಿಲ್ಲುತ್ತೆ. ಸೊ ಈ ಓಟು ಗೆದ್ರೆ ದೇರ್ ವಿಲ್ ಬಿ ಮೋರ್ ವೆಂಕೀಸ್ ಅಂಡ್ ಮೋರ್ PRKs ಅಂಡ್ ಮೋರ್ ನ್ಯೂ ಕಮರ್ಸ್ ಲೈಕ್ ಆಲ್ ಆಫ್ ಅಸ್, ಲೈಕ್ ಮೀ ಅಂಡ್ ಎಲ್ಲರೂ ಇದ್ದಾರೆ. ಸೊ ಇದರ ವಿನ್ is definitely going to matter to a lot of new experiments like this. ಸೊ ನಿಮ್ಮ ಎಲ್ಲರ ಆಶೀರ್ವಾದ ಇರಲಿ, ಇದೇ ಥರ ಪ್ರೋತ್ಸಾಹ ಇರಲಿ, ಸಿನಿಮಾ ಗೆಲ್ಲಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು PRK. ಓಕೆ, ಪಾತ್ರದ ಬಗ್ಗೆನಾ? ಪ್ರಕಾಶ್ ಸರ್ ಪ್ರತಿ ಸಲ ಒಂದು ಸೀನ್ ಮಾಡೋಕ್ಕೂ ಮುಂಚೆ ಕೇಳ್ತಾ ಇದ್ರು, ಯಾಕೆ ಈ ಪಾತ್ರ ಈ ಮಾತನ್ನು ಹೇಳ್ತಾ ಇದೆ, ಯಾಕೆ ಈ ಪಾತ್ರ ಹಿಂಗೆ ನಡ್ಕೊತಾ ಇದೆ. ಸೊ ಪ್ರತಿಯೊಂದಕ್ಕೂ ಪ್ರಶ್ನೆಗಳು ಕೇಳೋದು. ಸೊ ಅದು ಬ್ಯಾಕ್ ಸ್ಟೋರಿ ಸಮೇತ ರೆಡಿ ಇತ್ತು. ಪ್ರತಿ ಪಾತ್ರದ ಜೀವನ ಹಿಂದೆ ಏನು ನಡೆದಿತ್ತು, ಒಂದು 10 ವರ್ಷದಿಂದ ಏನು ನಡೆದಿತ್ತು, ಯಾಕೆ ಅವರು ಅಪೋಸ್ ಮಾಡ್ತಾರೆ, ಈ ಥರ ಪ್ರೋಟೋಕಾಲ್ಸ್ ಫಾಲೋ ಮಾಡದೇನೆ ಸರಿನೋ ತಪ್ಪು ಅದು ಸೆಕೆಂಡ್ರಿ, ಬಟ್ ನೀವು ಸ್ಟಿಕ್ ಟು ಪ್ರೋಟೋಕಾಲ್ಸ್ ಅಂತ ಆ ಥರ ವಿಷಯಗಳನ್ನ ಕೇಳೋದು. ನಾನೇನಕ್ಕೆ ಅಗೇನ್ಸ್ಟ್ ಆಗಿದ್ದೀನಿ, ಅವರು ಸರಿಯಾಗಿ ಮಾಡ್ತಾ ಇದ್ದಾರೆ, ಬಟ್ ನಂದೇನಾಗಿ ಆ ಥರ ಚಿಕ್ಕ ಚಿಕ್ಕ ಪ್ರಶ್ನೆಗಳು ಕೇಳೋರು. ಸೊ ಅವ್ರಿಗೆ ಉತ್ತರ ಸಿಕ್ಕಿದಾಗ ಒಂದು ಪರ್ಸನಲ್ ಆಗಿರೋ ಒಂದು ರೀಸನ್ಸ್ ಇರ್ತಾ ಇತ್ತು. ಹಾಗಾಗಿ ಭಾಳ ಖುಷಿಯಿಂದ ಮಾಡಿದ್ರು ಪ್ರಕಾಶ್ ಸರ್. ಅವ್ರಿಗೆ ಹೇಳಿದ್ರು. ಎಲ್ಲರಿಗೂ ನಮಸ್ಕಾರ. ಮೊದಲಿಗೆ ನಿಮ್ಮೆಲ್ಲರ ಜೊತೆ ಸಿನಿಮಾ ನೋಡಿ ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಫುಲ್ ಪ್ಯಾಕ್ ಮೀಡಿಯಾ ಜೊತೆ ನಾನು ಸಿನಿಮಾ ನೋಡ್ತಿರೋದು. ಆಮೇಲೆ ನೀವೆಲ್ಲರೂ ಎಂಜಾಯ್ ಮಾಡಿದ್ದು ಇನ್ನೂ ಜಾಸ್ತಿ ಖುಷಿ ಆಯ್ತು. ಆಮೇಲೆ ಅಶ್ವಿನಿ ಆಂಟಿಗೆ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್ ಹೇಳ್ಬೇಕು, ಯಾಕಂದ್ರೆ ಇಷ್ಟು ಒಳ್ಳೆ ಸ್ಕ್ರಿಪ್ಟ್ನ ಅವರು ಚೂಸ್ ಮಾಡಿದ್ದಾರೆ. ನನಗನ್ಸುತ್ತೆ ಇದು PRK ಒನ್ ಆಫ್ ದ ಬೆಸ್ಟ್ ಸಿನಿಮಾಸ್ ಅಂತ ನನಗೂ ತುಂಬ ಇಷ್ಟ ಆಯ್ತು. ಆಮೇಲೆ ಗ್ರೇಟ್ ಆಕ್ಟಿಂಗ್, ಗ್ರೇಟ್ ಮ್ಯೂಸಿಕ್, ಒಂದು ಒಳ್ಳೆ ಲವ್ ಸ್ಟೋರಿ ಜೊತೆಗೆ ಒಂದು ಥ್ರಿಲ್ಲರ್, ಆಮೇಲೆ ಒಂದು ಮೆಡಿಕಲ್ ಸೈನ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಡೆಯೋ ಒಂದು ಸಿನಿಮಾ. ಸೊ ಇದು ಒಂದು ಕಂಪ್ಲೀಟ್ ಹೊಸ ಜಾನರ್ ಕನ್ನಡಕ್ಕೆ. ಎವ್ರಿ ಸೀನ್, ಎಲ್ಲ ಸೀನ್ ತುಂಬಾ ಫ್ರೆಶ್ ಅನ್ಸುತ್ತೆ. ಎಲ್ಲೂ ರಿಲೇಟ್ ಮಾಡೋಕ್ಕಾಗಲ್ಲ, ಎಲ್ಲೂ ಜ್ಞಾಪಿಸ್ಕೊಳಕ್ಕಾಗಲ್ಲ, ತುಂಬಾ ಫ್ರೆಶ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸುತ್ತೆ. ತುಂಬಾ ಖುಷಿ ಆಯ್ತು. ಆಮೇಲೆ ಮ್ಯೂಸಿಕ್ ಅಂತೂ ವಿಹಾನ್ ಅವರೇ ತುಂಬಾನೇ ಚೆನ್ನಾಗಿದೆ, ತುಂಬಾ ಖುಷಿ ಆಯ್ತು. ಆಮೇಲೆ ಸಿದಿ ಅವರು, ಆಶಿಕಾ ಅವರು, ರಾಘವ್ ಅವರು ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ಆಕ್ಟಿಂಗ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಪ್ರಶಾಂತ್ ಅವರು, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಫ್ಲಾಶ್ 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 ಬರುತ್ತೆ ಜಸ್ಟ್ 2 minutes. Thank you.